ಚಿನ್ನದ ಮೇಲಿನ ಸಾಲ ಇತ್ತೀಚೆಗೆ 125% ಏರಿಕೆಯಾಗಿದೆ. ಅಂದರೆ ನವೆಂಬರ್ ಅಂತ್ಯದ ವೇಳೆಗೆ ಏರಿಕೆಯಾಗಿರುವಂಥ ಪ್ರಮಾಣ ಇದು. ನಾವು ಹಿಂದೆ ನೋಡಿದಾಗ ಬಹಳ ಕಡಿಮೆ ಇತ್ತು, 1-2-3 ವರ್ಷದ ಹಿಂದೆ ನೋಡಿದಾಗ. ಬಟ್ 2025ನೇ ಒಂದೇ ವರ್ಷದಲ್ಲಿ ಅದರ ಪ್ರಮಾಣವನ್ನು ನೋಡ್ತಾ ಇದ್ದರೆ ಖಂಡಿತವಾಗಲೂ ನಮ್ಮ ಜನ ಚಿನ್ನದ ಮೇಲಿನ ಸಾಲಕ್ಕೆ ಎಷ್ಟು ಅವಲಂಬನೆ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. RBI ಬಿಡುಗಡೆ ಮಾಡಿರುವಂತಹ ಕೆಲವೊಂದಿಷ್ಟು ದತ್ತಾಂಶಗಳು ಹೇಳ್ತಾ ಇದ್ದಾವೆ, ಅಂಕಿ ಸಂಖ್ಯೆಗಳು ಹೇಳ್ತಾ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ 2025 ಒಂದೇ ಇಸ್ವಿ ಅಂದರೆ ಒಂದೇ ವರ್ಷದಲ್ಲಿ ಬಂಗಾರದ ಅಥವಾ ಹಳದಿ ಲೋಹದ ಆ ದರ ಏನು ನಾಗಾಲೋಟ ಹಾಗೆ ಮುಂದುವರೆದಿದೆ. ಅಂದರೆ 1,38,000ಕ್ಕಿಂತ ಹೆಚ್ಚು ಆಗಿದೆ ಈಗ. ಜೊತೆಗೆ ಬೆಳ್ಳಿದು ಕೂಡ ಏನು ಸಾಮಾನ್ಯ ಅಲ್ಲ, 2 ಲಕ್ಷವನ್ನು ಮೀರಿ ಅದು ಜಿಗಿದು ವೇಗವಾಗಿ ಸಾಗ್ತಾ ಇದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ, ಯಾಕೆ ಇದರ ಪ್ರಮಾಣ ಹೆಚ್ಚಾಯಿತು? ನೋಡಿ, ಗೋಲ್ಡ್ ರೇಟ್ ಹೆಚ್ಚಾಗಿದೆ, ಹಾಗಾಗಿ ಒಂದು ಸೇಫ್ ಝೋನ್ ಇದು ಹೂಡಿಕೆ ಮಾಡೋದು ಅಥವಾ ಗೋಲ್ಡನ್ನು ತೆಗೆದುಕೊಳ್ಳುವುದು. ಅಂದರೆ ಯಾವುದೇ ರೀತಿ ನಮಗೆ ತೊಂದರೆಗಳು ಎದುರಾಗೋದಿಲ್ಲ ಅಂತ. ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತರೂ ಆಗಲ್ಲ ಅನ್ನುವಂಥ ಮನಸ್ಥಿತಿ ಜನರಿಗೆ ಬಂದುಬಿಟ್ಟಿದೆ. ನೋಡಿ, ಹೋಮ್ ಲೋನು, ಅದರ ಜೊತೆಗೆ ವೆಹಿಕಲ್ಗಳ ಮೇಲೆ ತೆಗೆದುಕೊಳ್ಳುವಂಥ ಲೋನು ಅಥವಾ ಸರ್ವಿಸಸ್ ತೆಗೆದುಕೊಳ್ಳುವಂಥ ಅಂದರೆ ಅದರ ಮೇಲೆ ತೆಗೆದುಕೊಳ್ಳುವಂಥ ಲೋನು, ಅದರ ಪ್ರಮಾಣ ಭಾಳ ಕಡಿಮೆ ಇದೆ. ಇನ್ನು ಮನೆಗಳ ಮೇಲೆ ತೆಗೆದುಕೊಳ್ಳುವಂಥ ಲೋನ್ಗಳ ಪ್ರಮಾಣ ಕೂಡ ಕಡಿಮೆ ಇದೆ. ಆದರೆ ಈ ಬಂಗಾರದ ಮೇಲೆ ತೆಗೆದುಕೊಳ್ಳುವಂಥ ಸಾಲ ಇದೆಯಲ್ವಾ, ನಿಜಕ್ಕೂ ಇದು ಅತಿ ವೇಗದಲ್ಲಿ ಸಾಗ್ತಾ ಇದೆ. ನೋಡಿ, ಬ್ಯಾಂಕ್ಗೆ ಬಡವರ ಚಿನ್ನ ಬಂಡವಾಳ ಆಗಿಬಿಟ್ಟಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ಫೈನಾನ್ಸ್ ಕಂಪನಿಗಳು ಕೂಡ ಈಗ ಕೆಲವೊಂದು ಕೈ ಬೀಸಿ ಕರೀತಾ ಇದ್ದಾವೆ. ನಿಮ್ಮ ಚಿನ್ನವನ್ನು ಅಡ ಇಡಿ, ನಮ್ಮಲ್ಲಿ ಸಾಲ ತೆಗೆದುಕೊಳ್ಳಿ, ಆ ಚಾರ್ಜ್ ಉಚಿತ, ಜೊತೆಗೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ಈ ರೀತಿ ಕೆಲವೊಂದಿಷ್ಟು ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಅದರ ಮೌಲ್ಯ, ಬಂಗಾರದ ಮೌಲ್ಯ ಹೆಚ್ಚಾಗಿರೋದ್ರಿಂದಾಗಿ ಜಾಸ್ತಿ ಜನ ಇದನ್ನೇ ಅವಲಂಬನೆ ಮಾಡ್ಕೊಂಡಿದ್ದಾರೆ. ಸಹಜವಾಗಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರು ಸಾರ್ವಜನಿಕರು, ಗೋಲ್ಡ್ ರೇಟ್ ಏನಾದರೂ ಕಡಿಮೆ ಆಗ್ಬಿಡುತ್ತಾ 2026ಕ್ಕೆ ಅಂತೇಳಿ. ಯಾಕೆಂದರೆ ಕಳೆದ 5 ವರ್ಷದಲ್ಲಿ ಆದಂತಹ ಬದಲಾವಣೆಗಳು ಒಂದೇ ವರ್ಷದಲ್ಲಿ ಆಗಿದೆ. 2025ರಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚು ಗೋಲ್ಡ್ ರೇಟ್ ಹೆಚ್ಚಾಗಿದೆ. ಹಾಗಾಗಿನೇ ಈಗ ಇಲ್ಲಪ್ಪ, ನೆಕ್ಸ್ಟು ನನಗೆ ಒಂದೇನೋ ದೊಡ್ಡ ಕಾರ್ಯಕ್ರಮ ಇದೆ ನಮ್ಮ ಮನೆಯಲ್ಲಿ, ನಾನು ಗೋಲ್ಡನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ದೀನಿ, ಅವಾಗ ತಗೋಬೇಕಾ ಅಥವಾ ಇವಾಗಲೇ ತಗೊಳ್ಳ? ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ? ಜೊತೆಗೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿದರೆ ಅದು ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ? ಮತ್ತು ಬೇರೆ ಬೇರೆ ಆಯ್ಕೆಗಳು ನಮ್ಮ ಹತ್ರ ಏನೇನಿದ್ದಾವೆ, ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಗೊಂದಲದಲ್ಲಿ ನಮ್ಮ ಜನ ಇರ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ಪ್ರತಿಯೊಂದು ಕೂಡ ನಾಯಿ ಕೋಡೆಗಳಂತೆ ಕಂಪನಿಗಳು ಈಗ ಉದ್ಭವ ಆಗಿಬಿಟ್ಟಿದೆ. ಜೊತೆಗೆ ಈ ಜ್ಯುವೆಲರಿ ಶಾಪ್ನಲ್ಲಿ ನಾವು ತೆಗೆದುಕೊಳ್ಳುವಂಥ ಚಿನ್ನ ಏನಿದೆ, ನೆಕ್ಲೆಸ್ ಆಗಿರ್ಬೋದು ಅಥವಾ ಇನ್ನೊಂದು ಬಳೆ ಆಗಿರ್ಬೋದು ಅಥವಾ ರಿಂಗ್ ಆಗಿರ್ಬೋದು, ಸೆಂಟಿಮೆಂಟಲಿ ಅಟ್ಯಾಚ್ಮೆಂಟ್ ಇರುತ್ತೆ. ಹಾಗಾಗಿಯೇ ಈಗ ಅದನ್ನು ಅಡ ಇಡುವಂಥ ಸಂದರ್ಭದಲ್ಲಿ ನಾವು ವಾಪಸ್ಸನ್ನು ಬಿಡಿಸ್ಕೊಳ್ಳೇಬೇಕು ಅನ್ನುವಂತಹ ಆ ಅನಿವಾರ್ಯತೆ ಪರಿಸ್ಥಿತಿ ಎದುರಾಗಿ ಆಗಿರುತ್ತೆ. ಈಗ ನಾವು ಅಲ್ಲಿಡುವಂಥ ಚಿನ್ನ ಏನಿದೆ ಅದಕ್ಕೆ ಏನು ಬಡ್ಡಿ ಕಟ್ತಾ ಇರ್ತೀರಿ, ಹಾಗಾದರೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು? ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸ್ತಾ ಇದೆ. ಈಗ ಸುಮಾರು ಒಂದು 10-12 ಮಾರ್ಗಸೂಚಿಗಳು ಕಟ್ಟುನಿಟ್ಟಾಗಿ. ಯಾಕಂದರೆ 2.5 ಲಕ್ಷದವರೆಗಿನ ಒಂದು ಗೋಲ್ಡ್ ನಾವೇನಾದರೂ ಅಡ ಇಟ್ಟರೆ ಅದಕ್ಕೆ ಯಾವ ರೀತಿ ಬಡ್ಡಿನ ನಾವು ಕಟ್ಟಬೇಕಾಗುತ್ತೆ, ಅದ್ರ ಜೊತೆಗೆ ಈಗ ಎಷ್ಟು % ಸಾಲವನ್ನು ಕೊಡಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಆರ್ಥಿಕ ತಜ್ಞರಾಗಿರುವಂತಹ ಕೃಷ್ಣರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಸ್ ಸರ್, ಈಗ ನೋಡಿರ್ಬೋದು ನೀವು 125% ಏರಿಕೆ ಆಗಿದೆ ಸರ್. ಈಗ ಗೋಲ್ಡ್ ಮೇಲೆ ಲೋನ್ ತೆಗೆದುಕೊಳ್ಳುವವರ ಸಂಖ್ಯೆ, ಆ ಪರ್ಸೆಂಟೇಜ್ ನೋಡ್ತಾ ಇದ್ವಿ. RBIನೇ ಇದರ ಅಂಕಿಅಂಶಗಳನ್ನು ಕೊಟ್ಟಿದೆ. ಅಂದರೆ ಇಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಲಿಕ್ಕೆ ಈ ಗೋಲ್ಡ್ ರೇಟ್ ಹೆಚ್ಚಾಗಿರೋದೇ ಕಾರಣನಾ ಅಥವಾ ಸೇಫ್ ಝೋನ್ ಅನ್ನುವಂಥ ಕಾರಣಕ್ಕ, ಅಥವಾ ಇಲ್ಲ ನಮ್ಗೆ ಯಾವಾಗ ಬೇಕಾದರೂ ಕೂಡ ಬಿಡಿಸ್ಕೊಳ್ಬೋದು ಅನ್ನುವಂಥ ಆ ಆಶಾಭಾವನೆಯಿಂದನ ಹೇಗೆ? ಗೋಲ್ಡ್ ಪ್ರೈಸಸ್ ಹೆಚ್ಚಾಗ್ಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕಾರಣಗಳನ್ನ ನಾವು ಹೇಳ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರಣಗಳನ್ನ ಹೇಳೋದಾದ್ರೆ, ಈ ಡಾಲರ್ ಮೌಲ್ಯ ಏನಿದೆ, US ಡಾಲರ್ ಮೌಲ್ಯ, ಅದು ಬೇರೆ ಒಂದು ಇಂಪಾರ್ಟೆಂಟ್ ಕಂಟ್ರೀಸ್ ಕರೆನ್ಸಿಗಳು ಕಂಪೇರ್ ಮಾಡಿದ್ರೆ, ಎಕ್ಸೆಪ್ಟ್ ಇಂಡಿಯಾ ಬಿಟ್ಟು, ಅದ್ರದ್ದು ವ್ಯಾಲ್ಯೂ ಏನಾಗಿದೆ, ಎಕ್ಸ್ಚೇಂಜ್ ರೇಟ್ ಏನಾಗಿದೆ, ಕಡಿಮೆ ಆಗಿದೆ ಅದರದ್ದು. ಒಂದನೇದು. ಎರಡನೇದು ಅಮೆರಿಕದ ಪಾಲಿಸಿ ಏನಿದೆ ಇತ್ತೀಚೆಗೆ ಅಂದ್ರೆ ಫೆಡರಲ್
ಓಕೆ. ಫೆಡರಲ್ ಹಲೋ ಎಸ್ ಸರ್, ಕೇಳಿಸ್ತದೆ ಸರ್, ಕೇಳಿಸ್ತದೆ. ಫೆಡರಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆ ದೇಶದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಓಕೆ. ಫೆಡರಲ್ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗ್ತಾ ಇದೆ ಅಲ್ಲಿ ಕಡಿಮೆ ಆಗ್ತಾ ಇದೆ. ಓಕೆ. ಮೂರನೇದಾಗಿ ಈ ರಷ್ಯಾ, ಚೈನಾ ಮತ್ತೆ ಇನ್ಕ್ಲೂಡಿಂಗ್ ಇಂಡಿಯಾ ಏನಾಗ್ತಾ ಇದೆ, ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಎಕ್ಸ್ಚೇಂಜ್ ರೇಟು ವಾಲಟೈಲಿಟಿ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಈ ಯುದ್ಧಗಳು ಜಾಸ್ತಿಯಾಗಿ ಟ್ರೇಡ್ ಟ್ಯಾರಿಫ್ ಏನು US ಇಂಪೋಸ್ ಮಾಡ್ತಾ ಇದೆ, ಈ ಒಂದು ಟ್ರೇಡ್ ಮತ್ತೆ ಎಕ್ಸ್ಚೇಂಜ್ ರೇಟ್ಗಳಲ್ಲಿ ಸಾಕಷ್ಟು ಅನ್ಸರ್ಟನಿಟಿ ಕ್ರಿಯೇಟ್ ಆಗ್ತಾ ಇದೆ. ಅನಿಶ್ಚಿತತೆ ಹೆಚ್ಚಾಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ದೇಶಗಳಿಗೆ ಮತ್ತೆ ಜನರಿಗೆ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಸೇಫೆಸ್ಟ್ ಅಸೆಟ್ ಅಂತಂದ್ರೆ ಈ ಗೋಲ್ಡ್. ಹೌದು. ಈ ಗೋಲ್ಡ್ ಅನ್ನ ಈ ಕಂಟ್ರೀಸ್ ಅಂದ್ರೆ ರಿಸರ್ವ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದೆ. ಈಗ ಇಂಡಿಯಾದಲ್ಲಿ ನೀವು ನೋಡ್ಬೋದು 880 ಮೆಟ್ರಿಕ್ ಟನ್ಸ್ ಗೋಲ್ಡ್ ಅನ್ನ ನಾವು ರಿಸರ್ವ್ ಮಾಡಿಟ್ಟಿದೀವಿ RBI ನಲ್ಲಿ. ಮತ್ತೆ 14.7% ಆಫ್ ಫಾರೆಕ್ಸ್ ರಿಸರ್ವ್ಸ್ ನ ಹೆಚ್ಚು ಮಾಡಿದೀವಿ ಇಂಡಿಯಾದಲ್ಲಿ. ಅಂದ್ರೆ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ನಾವು ನಮ್ಮ ದೇಶದ ಕರೆನ್ಸಿ ಡಿವ್ಯಾಲ್ಯೂ ಅಂದ್ರೆ ಕಡಿಮೆ ವ್ಯಾಲ್ಯೂ ಆಗ್ತಾ ಇದ್ದಾಗ ವೆನ್ ಕಂಪೇರ್ ಟು ಡಾಲರ್ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಕಡಿಮೆ ಆದಾಗ ಅದಕ್ಕೆ ಎಡ್ಜಿಂಗ್ ಅಂತ ಹೇಳ್ತೀವಿ. ಎಡ್ಜಿಂಗ್ ಅಂದ್ರೆ ಅದನ್ನ ಸರಿದೂಗಿಸ್ಲಿಕ್ಕೆ ಅಥವಾ ಸಮತೋಲನ ಮಾಡೋದಕ್ಕೆ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಗೋಲ್ಡ್ ರಿಸರ್ವ್ಸ್ ನ ಜಾಸ್ತಿ ಮಾಡುವಂತದ್ದು ಆಗ್ತಾ ಇರೋದು. ಅದೇ ರೀತಿ ಚೈನಾ ಕೂಡ ಮಾಡ್ತಾ ಇದೆ. ಅಲ್ಲೂ ಕೂಡ ಆಯಿಲ್ ಪ್ರೈಸ್ ಮತ್ತೆ ಎಕ್ಸ್ಚೇಂಜ್ ರೇಟ್ಸ್ ವೇರಿಯೇಷನ್ ಆದಾಗ ಅದನ್ನ ಹೆಡ್ಜ್ ಮಾಡ್ಲಿಕ್ಕೆ, ಅದನ್ನ ಸರಿದೂಗಿಸ್ಲಿಕ್ಕೆ ಅಥವಾ ನಷ್ಟವನ್ನ ಭರಿಸ್ಲಿಕ್ಕೆ ಸಾಮಾನ್ಯ ಪದದಲ್ಲಿ ಹೇಳ್ಬೇಕು ಅಂತಂದ್ರೆ ರಷ್ಯಾ ಕೂಡ ಈಗ ಏನಾಗ್ತಾ ಇದೆ, ರಿಸರ್ವ್ಸ್ ನ ಜಾಸ್ತಿ ಮಾಡ್ತಿದೆ ಗವರ್ಮೆಂಟ್ಗಳು. ಜೊತೆಗೆ ಜನರು ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ, ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಒಂದು ಸ್ಟಾಕ್ ಪ್ರೈಸಸ್ ಅಥವಾ ಸ್ಟಾಕ್ ಪ್ರೈಸಸ್ ಏನಾಗ್ತದೆ ತುಂಬಾ ವಾಲಟೈಲಿಟಿಯಿಂದ ಕೂಡಿರ್ತಾ ಇದೆ. ಅದರಿಂದ ಸೇಫೆಸ್ಟ್ ಅಸೆಟ್ಸ್ ಅಂದ್ರೆ ಆದಾಯ ಬರುವಂತ ಅಸೆಟ್ಸ್ ಏನಿದೆ ಅಂತಂದ್ರೆ ಚಿನ್ನ. ಆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡ್ತಾ ಇರುವಂತದ್ದು. ಅಲ್ಲ, ಚಿನ್ನದ ಮೇಲಿನ ಸಾಲಕ್ಕೂ ಕೂಡ ಇದೇ ಕಾರಣ ಆಗುತ್ತೆ ಸರ್. ಹೆಂಗೆ ಅಂದ್ರೆ ಈಗ ಬೇರೆ ನಾವು ಲೋನ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ, ಬಡ್ಡಿಗಳು ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಇದು ಇಂಟ್ರೆಸ್ಟ್ ವಿಚಾರವಾಗಿ ಮತ್ತು ತುರ್ತು ಯಾವಾಗ ನಮಗೆ ಬೇಕು ಆವಾಗ ತೆಗೆದುಕೊಳ್ಳಕ್ಕೆ ಅವಕಾಶ ಇರೋದ್ರಿಂದಾಗಿ ಹೆಚ್ಚು ಜನ ಜಾಸ್ತಿ ಅದನ್ನ ಡಿಪೆಂಡ್ ಆಗಿದ್ದಾರೆ ಅಂತ ಸಾಲ ತೆಗೆದುಕೊಳ್ಳೋದು ಗೋಲ್ಡ್ ಲೋನ್. ಹೌದೌದು. ಯಾಕಂತಂದ್ರೆ ಈಸಿಯಾಗಿ ಈಗ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಬೇಕಾದಾಗ ಸಾಕಷ್ಟು ಡಾಕ್ಯುಮೆಂಟ್ಸ್ ಅನ್ನ, ಶ್ಯೂರಿಟಿಯನ್ನ ಅಥವಾ ಸೆಕ್ಯೂರಿಟಿಗಳನ್ನ ಕೊಡ್ಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಬ್ಯಾಂಕ್ಗಳಿಗೂ ಈಸಿಯಾಗಿ ಲೋನ್ ಕೊಡೋದು ಯಾವ್ದು ಅಂತ, ಇಮಿಡಿಯೇಟ್ ಆಗಿ ಲೋನ್ ಕೊಡ್ಬೇಕಾದ್ರೆ ಅದು ಗೋಲ್ಡ್ ಮೇಲೆ ಲೋನ್ ಕೊಡ್ತಾರೆ. ಯಾಕಂದ್ರೆ ಗೋಲ್ಡ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತದೆ, ಅದು ಸೇಫೆಸ್ಟ್ ಅದನ್ನ ಲಿಕ್ವಿಡೇಟ್ ಮಾಡ್ಲಿಕ್ಕೂ ಬ್ಯಾಂಕ್ಗಳಿಗೆ ಅವಕಾಶಗಳಿದೆ. ಅದ್ರ ಜೊತೆಗೆ ಬ್ಯಾಂಕ್ ನಲ್ಲಿ ಅದು ಎವ್ರಿ 6 months ರಿನ್ಯೂ ಮಾಡ್ಬೇಕಾಗುತ್ತೆ ಗೋಲ್ಡ್ ಅನ್ನ ಇದ್ ಮಾಡಿದಾಗ, ಲೋನ್ ತಗೊಂಡಾಗ. ಸೊ ಇದು ಸೇಫೆಸ್ಟ್ ಅಂತ ಬ್ಯಾಂಕ್ಗಳು ನಿರ್ಧಾರ ಮಾಡಿದಾವೆ. ಜನರು ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಕಂಟಿನ್ಯೂಸ್ ಆಗಿ ಅದ್ರದ್ದು ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತದೆ, ಜೊತೆಗೆ ಲಾಸ್ ಏನೂ ಆಗೋದಿಲ್ಲ, ಮತ್ತೆ ಈಸಿ ಟು ಸ್ಟೋರ್, ಮತ್ತೆ ಈಸಿ ಟು ಕ್ಯಾರಿ, ಮತ್ತೆ ಈಸಿ ಟು ಟೇಕ್ ಲೋನ್ಸ್. ಏನಾದ್ರು ಕಷ್ಟ ಇದ್ದಾಗ ಲೋನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲ ದೃಷ್ಟಿಕೋನದಲ್ಲೂ ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ ಸಾಕಷ್ಟು ಸೇಫ್ ಅನ್ಸುತ್ತೆ. ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ ಸರ್ ವಾಪಸ್ ನಾನು. ಮತ್ತೊಬ್ಬರ